press the bell icon on the YouTube app and never miss another update. Hello students, let's start new lesson, that is ratio and proportion in this class. Let us discuss first what is ratio and afterwards let's discuss about the proportion. First let us discuss in detail what is ratio. What is ratio? Ratio is nothing but comparison. ನೀವು ಕಂಪ್ಯಾರಿಸನ್ ನೋಡಿದ್ರಿ, 3 type ಆಫ್ ಕಂಪ್ಯಾರಿಸನ್ ನೋಡಿದ್ರಿ, ಗ್ರೇಟರ್ ಇರ್ಬೋದು, ಲೆಸರ್ ಇರ್ಬೋದು, ಈಕ್ವಲ್ ಇರ್ಬೋದು. ದಟ್ ಈಸ್ ಒನ್ ಟೈಪ್, ದಟ್ ಈಸ್ ಒನ್ ಮೆಥಡ್ ಆಫ್ ಕಂಪ್ಯಾರಿಸನ್. ಹಿಯರ್ ವಿ ವಿಲ್ ಡಿಸ್ಕಸ್ ದ ಕಂಪ್ಯಾರಿಸನ್ ಬೈ ಡಿವಿಷನ್ ಮೆಥಡ್. ರೇಷಿಯೋ ಈಸ್ ನಥಿಂಗ್ ಬಟ್ ಕಂಪ್ಯಾರಿಸನ್ ಬೈ ಡಿವಿಷನ್. ಯಾವುದಾದ್ರೂ ಎರಡು ಕ್ವಾಂಟಿಟಿನ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಬೈ ಡಿವಿಷನ್ ಮೆಥಡಿಂದ ಕಂಪ್ಯಾರಿಸನ್ ಮಾಡಿದರೆ ಅದನ್ನ ನಾವೇನು ಹೇಳ್ತೀವಿ, ರೇಷಿಯೋ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಂಪ್ಯಾರಿಸನ್ ಬೈ ಡಿವಿಷನ್. ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ರೇಷಿಯೋ. ಸಿ, ಈಗ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ, ಟೆಸ್ಟು 40 ಮಾರ್ಕ್ಸಿಗೆ ಆಗಿರುತ್ತೆ. ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾರೆ, ಸ್ಟೂಡೆಂಟ್ 1 ಎಷ್ಟು ಮಾರ್ಕ್ಸ್ ತಗೊಳ್ತಾನೆ ಅಂತಂದರೆ ಅವನಿಗೆ 20 ಮಾರ್ಕ್ಸ್ ಬಂದಿರುತ್ತೆ. ಸೊ ಸ್ಟೂಡೆಂಟ್ 2 ಇರ್ತಾನೆ, ಅವನಿಗೆ 30 ಮಾರ್ಕ್ಸ್ ಬಂದಿರುತ್ತೆ. ಸೊ ಈ 20 ಆ್ಯಂಡ್ 30ನ ನಾವು ಕಂಪೇರ್ ಮಾಡ್ತೀವಿ, ಕಂಪ್ಯಾರಿಸನ್ ಬೈ ಡಿವಿಷನ್ ಮೆಥಡ್. ಸೊ ಹೇಗೆ ಕಂಪ್ಯಾರಿಸನ್ ಮಾಡ್ತೀವಿ ಡಿವಿಷನ್ ಮೆಥಡ್ ಇದೆ ಅಂದರೆ, ಸೊ ಸ್ಟೂಡೆಂಟ್ 1 marks of student 1 divided by marks of student 2. So student 1 in marks ಎಷ್ಟು 20, student 2 marks ಎಷ್ಟು 30. ಸೊ ಇವೆರಡನ್ನು ಡಿವೈಡ್ ಮಾಡಬೇಕು ನಾವು. 20 and 30ನ ಡಿವೈಡ್ ಮಾಡ್ತೀವಿ, 0 0 ಕ್ಯಾನ್ಸಲ್ ಆಗುತ್ತೆ. ಸೊ 2/3. ಸೊ ರೇಷಿಯೋ ಅಂದರೆ ಏನು, ದಿಸ್ ಇಸ್ ನಾಟ್ ಎ ರೇಷಿಯೋ. 2/3 ಇಸ್ ಅ ಫ್ರ್ಯಾಕ್ಷನ್. ಬಟ್ ಹಿಯರ್ ವಿ ಆರ್ ಡಿಸ್ಕಸಿಂಗ್ ದ ರೇಷಿಯೋ. ರೇಷಿಯೋಗೂ ಫ್ರ್ಯಾಕ್ಷನ್ಗೂ ಏನು ಡಿಫ್ರೆನ್ಸ್ ಅಂದರೆ, ಸೊ ಈ ಥರ ನಾವು ಡಿವಿಷನಲ್ಲಿ ಬರೆದ್ರೆ ಇದನ್ನ ರೇಷಿಯೋ ಏನಂತ ಕರಿತೀವಿ, ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ರೇಷಿಯೋ ಅಂದರೆ ಇದೇ ಡಿವಿಷನಲ್ಲಿರೋ ಅಂಥ ನಂಬರ್ಸ್ನ ನಾವು 2:3 ಅಂತ ಬರಿತೀವಿ. ಸೊ ಇದನ್ನ ಹೇಳ್ತೀವಿ 2:3. ದಿಸ್ ಇಸ್ ಕಾಲ್ಡ್ ರೇಷಿಯೋ. ಸೊ ಇದು ರೇಷಿಯೋ ಅಂದರೆ ಡೆಫಿನಿಷನ್ ಇದೆ, ದ ಕಂಪ್ಯಾರಿಸನ್ ಆಫ್ 2 ಕ್ವಾಂಟಿಟೀಸ್ ಬೈ ದ ಮೆಥಡ್ ಆಫ್ ಡಿವಿಷನ್ ನಾವೇನು ಹೇಳ್ತೀವಿ, ರೇಷಿಯೋ ಅಂತ ಹೇಳ್ತೀವಿ. ಸೊ ಅದನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, 2 ಡಾಟ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ರೇಷಿಯೋನ ರೆಪ್ರೆಸೆಂಟ್ ಮಾಡೋ ಅಂಥ ಸಿಂಬಲ್, ದಿಸ್ ಇಸ್ ಅ ಸಿಂಬಲ್ ಆಫ್ ರೇಷಿಯೋ. ಸೊ ಇದನ್ನ ರೇಷಿಯೋದು ಸಿಂಬಲ್, ಇದನ್ನ ಓದೋದು ಹೆಂಗೆ, ರೀಡ್ ಮಾಡೋದು ಹೆಂಗೆ ಅಂದರೆ ಇಷ್ಟು. ಸೊ ರೀಡ್ ಮಾಡ್ಬೇಕಾದ್ರೆ ಈ ಸಿಂಬಲ್ನ ನಾವು ಇಷ್ಟು ಅಂತ ರೀಡ್ ಮಾಡ್ತೀವಿ. ಸೊ ಇಲ್ಲಿ ಈ ಸಿಂಬಲ್ ಇದೆ ಅಲ್ವಾ ರೇಷಿಯೋದು. ಸೊ ಹೆಂಗೆ ರೀಡ್ ಮಾಡ್ತೀವಿ ಅಂದರೆ 2:3. ಸೊ 2:3 ಇಸ್ ದ ರೇಷಿಯೋ ಆಫ್ ಸ್ಟೂಡೆಂಟ್ 1 to student 2. ಸೊ ದಿಸ್ ಇಸ್ ಹೌ ವಿ ವಿಲ್ ರೆಪ್ರೆಸೆಂಟ್ ದ ರೇಷಿಯೋ. ಸೊ ರೇಷಿಯೋನ ಬರಿಬೇಕು ಅಂದರೆ ಕೆಲವೊಂದಷ್ಟು ಕಂಡೀಷನ್ಸ್ ಇದೆ. ಸೊ ಫಸ್ಟ್ ಕಂಡೀಷನ್ ಏನು ಅಂದರೆ, 2 ಕ್ವಾಂಟಿಟೀಸ್ compared to quantities can be compared when only 2 quantities can be compared when they are ಇನ್ ಸೇಮ್ ಯೂನಿಟಲ್ಲಿ ಇದ್ದರೆ ಮಾತ್ರ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಏನು ಸೇಮ್ ಯೂನಿಟ್ ಅಂದೇನು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು kg ತೊಗೊಂಡಿರ್ತೀವಿ, 1 kg ಆಫ್ ರೈಸ್ ಆ್ಯಂಡ್ ಇನ್ನೊಂದು, ಈಗ ನಾವು 1 kg ಆಫ್ ರೈಸ್ನ ನಮ್ಮ ಮನೆಯಲ್ಲಿ ಅಥವಾ ಒಂದು ಅಡುಗೆ ಮಾಡೋದಕ್ಕೆ 1 kg ಆಫ್ ರೈಸ್ನ ಯೂಸ್ ಮಾಡ್ತಿರ್ತೀವಿ. ಸೊ ಇನ್ನೊಬ್ಬ ನಿಮ್ಮ ಫ್ರೆಂಡ್ ಇರ್ತಾರೆ, ಅವ್ರ ಮನೆಯಲ್ಲಿ 500 grams ಆಫ್ ರೈಸ್ನ ಯೂಸ್ ಮಾಡ್ತಿರ್ತಾರೆ.
ಸೊ ಈ ಎರಡನ್ನು ಕಂಪ್ಯಾರಿಸನ್ ಮಾಡಬೇಕು ನಾವು. ಇಲ್ಲಿ ಕಿಲೋಗ್ರಾಮ್ಸಲ್ಲಿದೆ, ಇಲ್ಲಿ ಗ್ರಾಮ್ಸಲ್ಲಿದೆ. ಸೊ ಈ ಥರ ಇದ್ದಾಗ ನಾವು ಕಂಪ್ಯಾರಿಸನ್ ಮಾಡೋದಕ್ಕೆ ಬರಲ್ಲ. ಸೊ ಏನು ಹೇಳ್ತಿದ್ದಾರೆ ಅಂದರೆ ಟೂ ಕ್ವಾಂಟಿಟೀಸ್ ಕ್ಯಾನ್ ಬಿ ಕಂಪೇರ್ಡ್ ವೆನ್ ಓನ್ಲಿ ದೇ ಆರ್ ಇನ್ ಸೇಮ್ ಯೂನಿಟ್. ಸೊ ಎರಡು ಸೇಮ್ ಯೂನಿಟಲ್ಲಿ ಇದ್ದಾಗ, ಇಲ್ಲಿ ಒಂದು ಕೆ ಜಿನಲ್ಲಿ ಇದ್ದು ಇಲ್ಲಿ ಗ್ರಾಮ್ಸಲ್ಲಿ ಇದ್ದಾಗ ಕಂಪ್ಯಾರಿಸನ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಗ್ರಾಮ್ಸಲ್ಲಿ ಇದೆ ಅಂದರೆ ಇಲ್ಲೂ ಕೂಡ ಗ್ರಾಮ್ಸಲ್ಲೇ ಇರಬೇಕು. ಸೊ 1 kg ಅಂದರೆ ನಮಗೆ 1000 grams ಅಂತ ಗೊತ್ತಿದೆ. 1 kg ಅಂದರೆ 1000 grams. ದಿಸ್ ಇಸ್ 500 grams. ಈಗ ನಾವು ಕಂಪ್ಯಾರಿಸನ್ ಮಾಡ್ಬೋದು 1000 ಡಿವೈಡೆಡ್ ಬೈ 500. ಸೊ ಈಗ ಕಂಪ್ಯಾರಿಸನ್ ರೇಷಿಯೋ ತೆಗಿಬೇಕು. ರೇಷಿಯೋ ಇಸ್ ನಥಿಂಗ್ ಬಟ್ ಡಿವಿಷನ್. ಸೊ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. 10 ಡಿವೈಡೆಡ್ ಬೈ 5 ಅಂದರೆ 2 ಆಗುತ್ತೆ. ಸೊ 2 by 1, 5 1s are 5, 5 2s are 10. ಸೊ ರೇಷಿಯೋ ಏನಾಗುತ್ತೆ ಅಂದರೆ 2:1 ಈಸ್ ದ ರೇಷಿಯೋ. ಸೊ ಗೊತ್ತಾಯ್ತಾ? ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಎರಡು ಸೇಮ್ ಯೂನಿಟಲ್ಲಿ ಇರಬೇಕು. ಒಂದು ಕಿಲೋಮೀಟರಲ್ಲಿ ಇದು ಇನ್ನೊಂದು ಸೆಂಟಿಮೀಟರಲ್ಲಿ ಇದ್ದರೆ ಕಂಪ್ಯಾರಿಸನ್ ಮಾಡಬೇಕು ಆಗಲ್ಲ. ಎರಡು ಬೋತ್ ಶುಡ್ ಬಿ ಇನ್ ಅ ಸೇಮ್ ಯೂನಿಟ್. ಸೊ ರೇಷಿಯೋನ ತೆಗಿಯೋಕ್ಕೂ ಮುಂಚೆ ನಾವೇನು ಮಾಡಬೇಕು, ಫಸ್ಟು ಎರಡು ಸೇಮ್ ಯೂನಿಟಲ್ಲಿ ಇದೆನಾ ಅಂತ ಚೆಕ್ ಮಾಡಬೇಕು. ಸೊ ಕೆಲವೊಂದು ಸಲ ಏನೇನಾಗುತ್ತೆ ಅಂದರೆ ಒಂದೇ ರೇಷಿಯೋ ನಮಗೆ ಡಿಫ್ರೆಂಟ್ ಸಿಚುಯೇಷನ್ಸಲ್ಲಿ ಬರುತ್ತೆ. ಈಗ 2:1 ಬಂದಿದೆ ರೇಷಿಯೋ ಅಂದರೆ ಇನ್ನು ಬೇರೆ ಬೇರೆ ಸಿಚುಯೇಷನಲ್ಲಿ ಕೂಡ ನಮಗೆ 2:1 ರೇಷಿಯೋ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗಲೇ ತೊಗೊಂಡ್ವಿ ನಾವು, ಒಬ್ಬರು 20 ಮಾರ್ಕ್ಸ್ 40 ಮಾರ್ಕ್ಸ್ ತೊಗೊಂಡ್ರೆ ಇನ್ನೊಬ್ರು 20 ಮಾರ್ಕ್ಸ್ ತೊಗೊಂಡಿರ್ತಾರೆ ಅನ್ಕೊಂಡು. ಸೊ ಈ ಎರಡಕ್ಕೂ ರೇಷಿಯೋ ತೆಗಿಬೋದು ನಾವು, ಹೌದಲ್ವಾ? 40 ಡಿವೈಡೆಡ್ ಬೈ 20. ಸೊ ಇಲ್ಲೂ 0 0 ಕ್ಯಾನ್ಸಲ್ ಆಗುತ್ತೆ. 2 1s are 2, 2 2s are 4. ಇಲ್ಲೂ ಏನಾಯಿತು 2 by 1. ಸೊ ರೇಷಿಯೋ ವಿಲ್ ಬಿಕಮ್ 2:1. ಸೊ ಇಲ್ಲಿ ನೋಡ್ರಿ, ಇಲ್ಲೂ ಕೂಡ 2:1 ಬಂತು, ಇಲ್ಲೂ ಕೂಡ 2:1 ಬಂತು. ಸೊ ರೇಷಿಯೋಸು ನಮಗೆ ಡಿಫ್ರೆಂಟ್ ಸಿಚುಯೇಷನ್ಸಲ್ಲಿ ರೇಷಿಯೋಸ್ ವಿಲ್ ಬಿ ಸೇಮ್. ಬೇರೆ ಬೇರೆ ರೇಷಿಯೋಸು ಒಂದ್ಸಲಿ 2:1 ಬಂತಂದರೆ ಮತ್ತೆ 2:1 ಬರಬಾರ್ದು ಅಂತೇನಿಲ್ಲ. ಡಿಫ್ರೆಂಟ್ ಸಿಚುಯೇಷನ್ಸಿಗೆ ರೇಷಿಯೋಸು ಡಿಫ್ರೆಂಟಾಗೂ ಬರುತ್ತೆ, ಸೇಮು ಇರುತ್ತೆ. ಸೊ ದರ್ ಈಸ್ ನಥಿಂಗ್ ರೂಲ್. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 12.1. So based on this concept, let us solve some exercise problems. That is exercise 12.1. ಸಿ ಅಬ್ಸರ್ವ್ ಕೇರ್ಫುಲಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್ನ ನೀಟಾಗಿ ಅಬ್ಸರ್ವ್ ಮಾಡಿರಿ. ಬರ್ತಾ ಬರ್ತಾ ನಿಮಗೆ ಪ್ರಾಬ್ಲಮ್ಸ್ ಈಸಿ ಆಗ್ತಾ ಹೋಗುತ್ತೆ. ಸೊ ದೇರ್ ಆರ್ 20 girls and 15 boys in a class. What is the ratio of number of girls to the number of boys? And what is the ratio of number of girls to the total number of students in the class? So I'll explain now. There are 20 girls in the class. ಅಂದರೆ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ? ನಂಬರ್ ಆಫ್ ಗರ್ಲ್ಸ್ ಈಸ್ ಈಕ್ವಲ್ಸ್ ಟು 20 and number of boys is equals to 15. Number of boys is equals to 15. And what is the ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಟು ದ ನಂಬರ್ ಆಫ್ ಬಾಯ್ಸ್ ಅಂತ ಕೇಳ್ತಿದ್ದಾರೆ. ಅಂದರೆ ವಾಟ್ ಈಸ್ ದ ಅಂತ ಕೇಳಿದ್ದಾರೆ ಅಲ್ವಾ? ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್. ನಂಬರ್ ಆಫ್ ಗರ್ಲ್ಸ್ ನಮಗೆ ಗೊತ್ತಿದೆ 20 ಇದೆ. ನಂಬರ್ ಆಫ್ ಗರ್ಲ್ಸ್ ಅನ್ನೋದು ಸೆಂಟೆನ್ಸಲ್ಲಿ ಫಸ್ಟ್ ಬರ್ತಾ ಇದೆ. ಸೊ ಅದನ್ನ ನ್ಯೂಮರೇಟರಲ್ಲಿ ಬರ್ಕೊಳ್ತೀವಿ. ಆ್ಯಂಡ್ ಟು ದ ಅಂತ ಹೇಳಿದರೆ ಅದು ಡಿನಾಮಿನೇಟರಲ್ಲಿ ಬರಬೇಕು ಅಂತ. ಸೊ ಟು ದ ನಂಬರ್ ಆಫ್ ಬಾಯ್ಸ್ ಅಂದರೆ ದಟ್ ಈಸ್ 15. ಸೊ ನಂಬರ್ ಆಫ್ ಗರ್ಲ್ಸ್ ಟು ದ ನಂಬರ್ ಆಫ್ ಬಾಯ್ಸ್ ಅಂದರೆ 20 by 15. And what is the ratio of number of girls to the total number of students? B question observe ಮಾಡ್ರಿ. What is the ratio of number of girls? Number of girls ಗೊತ್ತಿದೆ ನಮಗೆ. To the total number of students in a class ಅಂತ ಕೇಳ್ತಿದ್ದಾರೆ. Total number of students in a class is nothing but total number of students ಎಷ್ಟಾಗ್ತಾರೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ 20 + 15. 20 + 15 ಯಾಕೆ ಮಾಡ್ತೀವಿ ಅಂದರೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಸೇರಿದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗುತ್ತೆ ನಮಗೆ. ಸೊ 20 + 15
will become 35. So 35 is the total number of students in a class. So these are the given data. So let us solve the problem. A, the ratio of, so what is ಅಂತ ಕೇಳಿದಾರಲ್ಲ ಅದನ್ನ ತೆಗೆದು ನಾವು ಆನ್ಸರ್ ಅಲ್ಲಿ ಏನು ಬರಿತೀವಿ, the ratio of number of girls to the number of boys. Number of girls ಎಷ್ಟಿದ್ದಾರೆ 20. So let us write in the numerator. ಯಾವಾಗಲೂ ಫಸ್ಟ್ ಸೆಂಟೆನ್ಸಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ದ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್, ಅದನ್ನ ನಾವು ನ್ಯೂಮರೇಟರಲ್ಲೇ ಬರೀಬೇಕು. ಸೊ 20 30/20 ಅಂತ ಬರೆಯೋ ಆಗಿಲ್ಲ, ಯಾಕಂದರೆ ಸೆಂಟೆನ್ಸಲ್ಲಿ ಫಸ್ಟ್ ಗರ್ಲ್ಸ್ ಇದೆ, ಅದನ್ನ ನ್ಯೂಮರೇಟರಲ್ಲಿ ಬರಿತೀವಿ. ಟು ದ ನಂಬರ್ ಆಫ್ ಬಾಯ್ಸ್ ಎಷ್ಟು ಜನ ಇರೋದು 15. ಸೊ 20/15 20/15. So 20/15 is the ratio of number of girls to the number of boys. But 20 and 15 is not in the simplified form. Simplified form ಅಲ್ಲಿ ಇಲ್ಲ. ನೀವು ಆಲ್ರೆಡಿ ಫ್ರ್ಯಾಕ್ಷನಲ್ಲಿ ಕಲ್ತಿದ್ರಿ ಹೆಂಗೆ ಫ್ರ್ಯಾಕ್ಷನ್ ನಾವು ಸಿಂಪ್ಲಿಫೈಡ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂತ, ಬೈ ಡಿವೈಡಿಂಗ್ ಇಟ್ ಬೈ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ದ ಸೇಮ್ ನಂಬರ್. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೇಮ್ ನಂಬರಿಂದ ಡಿವೈಡ್ ಮಾಡೋದ್ರಿಂದ ಸಿಂಪ್ಲಿಫೈ ಮಾಡ್ತೀರಾ. ಸೊ ಡಿವೈಡೆಡ್ ಬೈ 5 and 5. ಸೊ ಎರಡು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ 5 ಇಂದ ಡಿವೈಡ್ ಮಾಡ್ಬೋದು, ಯಾಕಂದರೆ 20 and 15 5 ಇಂದ ಡಿವೈಡ್ ಆಗುತ್ತೆ. ಸೊ 5 4s 20, 5 3s 15. ಸೊ ದಿಸ್ ಇಸ್ ದ ರೇಷಿಯೋ. ನಾವಿನ್ನು ರೇಷಿಯೋದಲ್ಲಿ ಬರ್ದಿಲ್ಲ, 4/3 ಅಂದರೆ ಇಟ್ ಈಸ್ ಇನ್ ದ ಫ್ರ್ಯಾಕ್ಷನ್. ಸೊ ರೇಷನಲ್ಲಿ ಬರಿಬೇಕು ಅಂದರೆ ಏನಾಗುತ್ತೆ, ಜಸ್ಟ್ ಯು ಯೂಸ್ ದ ಸಿಂಬಲ್ ಆಫ್ ರೇಷಿಯೋ, ಇಟ್ ವಿಲ್ ಬಿಕಮ್ 4:3. ನೆಕ್ಸ್ಟ್ ಬಿ ಏನು ಹೇಳಿದರೆ, ದ ratio of number of girls to the total number of students. The ratio of number of girls to the number of girls to the total number of students. Number of girls is 20 and total number of students ಎಷ್ಟು ಜನ ಇದ್ದಾರೆ 35. ಸೊ 20/35. 35 ಯಾಕೆ ಬಂತು ಅಂತ ಗೊತ್ತಿರಬೇಕು ನಿಮಗೆ. ಟು ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ 35. ಸೊ 20 and 35 ವಿಲ್ ಗೆಟ್ ಸಿಂಪ್ಲಿಫೈಡ್ ಬೈ ದ ಟೇಬಲ್ 5 ಇಂದ ಸಿಂಪ್ಲಿಫೈ ಆಗುತ್ತೆ. ಸೊ 5 4s 20 and 5 7s 35. 5 7s 35. ಈಗ 4/7 ನೀವು ಅಲ್ಲಿಗೆ ಸ್ಟಾಪ್ ಮಾಡೋಂಗಿಲ್ಲ, ರೇಷಿಯೋದಲ್ಲಿ ಬರಿಬೇಕು, ಯಾಕಂದ್ರೆ ಇಲ್ಲಿ ರೇಷಿಯೋ ಅಂತ ಯೂಸ್ ಮಾಡಿದ್ದೀವಿ, ಅವ್ರು ಕೇಳಿರೋದು ರೇಷಿಯೋನೇ. ಸೊ ಇಟ್ ವಿಲ್ ಬಿಕಮ್ 4:7. ಸೊ 4:7 is the answer, and here it is 4:3. So this is solution for first question. Let's take second question. Out of 30 students in a class, 6 like football, 12 like cricket, and remaining like tennis. Find the ratio of number of students liking football to the number of students liking tennis, and number of students liking cricket to the total number of students. ಇಲ್ಲೂ ಅಷ್ಟೇ ಸಾಲ್ವ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬ ಈಸಿ ಲೆಸನ್ ಇದು, ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೆ, ಸೆಂಟೆನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಔಟ್ ಆಫ್ 30 ಸ್ಟೂಡೆಂಟ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇರ್ತಾರೆ, 30 ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is equals to 30. And 6 like football ಅಂದರೆ ಫುಟ್ಬಾಲ್ನ ಲೈಕ್ ಮಾಡುವಂಥ ಸ್ಟೂಡೆಂಟ್ಸ್ ಎಷ್ಟು 6. ಸೊ ಫುಟ್ಬಾಲ್ is equals to 6. and 12 like ಕ್ರಿಕೆಟ್ನ ಲೈಕ್ ಮಾಡುವಂಥವ್ರು
12 and remaining like 10 is, observe carefully, total ಇರೋದು 30 ಸ್ಟೂಡೆಂಟ್ಸು. ಫುಟ್ಬಾಲ್ ಮತ್ತು ಕ್ರಿಕೆಟ್ನ ಫುಟ್ಬಾಲ್ನ ಲೈಕ್ ಮಾಡೋರು 6 ಆ್ಯಂಡ್ ಕ್ರಿಕೆಟ್ನ ಲೈಕ್ ಮಾಡೋರು 12. ಸೊ ರಿಮೇನಿಂಗ್ಸ್ ಲೈಕ್ ಟೆನ್ನಿಸ್ ಅಂದರೆ, ಸೊ ಟೆನ್ನಿಸ್ ಉಳಿದವರು ಏನು ಲೈಕ್ ಮಾಡ್ತಾರೆ, ಟೆನ್ನಿಸ್ನ ಲೈಕ್ ಮಾಡ್ತಾರೆ. ಸೊ ಉಳಿದವರು ಅಂದರೆ ಹಿಂಗೆ ಫೈಂಡ್ ಔಟ್ ಮಾಡ್ತೀರಿ, ಫಸ್ಟು ಏನು ಮಾಡ್ತಾರೆ, ಈ ಟೆನ್ನಿಸ್ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ಟೋಟಲ್, ಈಗ ಟೋಟಲ್ 30 ಸ್ಟೂಡೆಂಟ್ಸ್ ಇದ್ದಾರೆ. ಇದರಲ್ಲಿ ಏನನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡೋರ್ನ ಸಬ್ಟ್ರ್ಯಾಕ್ಟ್ ಮಾಡಿದೆ. ಸೊ ಈಗ ನಿಮ್ಮ ಕ್ಲಾಸಲ್ಲಿ 30 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ರಿ. ಆ 30 ಸ್ಟೂಡೆಂಟ್ಸಲ್ಲಿ 12 ಮೆಂಬರ್ಸಿಗೆ ಕ್ರಿಕೆಟ್ ಆಡೋದಕ್ಕೆ ಇಷ್ಟ ಇದೆ, ಇನ್ನು 6 ಮೆಂಬರ್ಸಿಗೆ ಫುಟ್ಬಾಲ್ ಆಡೋದಕ್ಕೆ ಇಷ್ಟ ಇದೆ. ರಿಮೈನಿಂಗ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, 12 ಕ್ರಿಕೆಟಿಗೆ ಹೋಗಿರ್ತಾರೆ ಅವ್ರನ್ನೂ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ, ಆ್ಯಂಡ್ ಇನ್ನು 6 ಮೆಂಬರ್ಸು ಫುಟ್ಬಾಲಿಗೆ ಹೋಗ್ತಾರೆ ಅವ್ರನ್ನೂ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ. ಸೊ 12 + 6 ಎರಡನ್ನೂ ಆ್ಯಡ್ ಮಾಡಬೇಕು. 12 + 6 ಆ್ಯಡ್ ಮಾಡ್ತೀವಿ, ಅವ್ರನ್ನ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 30 - 12 + 6 ಅಂದರೆ 18 ಆಗುತ್ತೆ. 30 - 18 ವಿಲ್ ಬಿಕಮ್ 12. ಸೊ ಎಷ್ಟು ಜನ ಆದರು, ಟೆನ್ನಿಸ್ನ ಲೈಕ್ ಮಾಡೋ ಅಂಥವ್ರು 12 ಆದರು, ಕ್ರಿಕೆಟ್ನ ಲೈಕ್ ಮಾಡೋ ಅಂಥ ಸ್ಟೂಡೆಂಟ್ಸ್ 12 ಆ್ಯಂಡ್ ಫುಟ್ಬಾಲ್ 6. ಟೋಟಲ್ 30 ಆಗುತ್ತೆ ನೋಡಿರಿ. 12 + 12 24, 24 + 6 30. So total number of students, again it will be 30 only. So let us solve the problem now. Number of students ratio find out ಮಾಡಬೇಕು. ಸೊ ಈ ಕ್ವೆಶನ್ ಏನು ಕೇಳಿದ್ದಾರೆ, ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್, ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ liking football to the number of students liking tennis. ಸೊ ಸೆಂಟೆನ್ಸ್ ಹೇಗೆ ಆ್ಯಸ್ ಇಟ್ ಈಸ್ ಇರುತ್ತೆ ಅದನ್ನೇ ಬರೀತೀರಿ, ಜಸ್ಟ್ ರೇಷಿಯೋ ಸೇರಿಸ್ಕೊಂಡಿದ್ದೀರಿ. ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೈಕಿಂಗ್ ಫುಟ್ಬಾಲ್, ಲೈಕಿಂಗ್ ಫುಟ್ಬಾಲ್ ಎಷ್ಟು ಜನ ಇದ್ದಾರೆ, ಸೊ ಫುಟ್ಬಾಲ್ 6 ಟು ದ ಅಂತ ಬಂದಿದ್ದಾರೆ. ಟು ದ ಅಂತ ಹೇಳಿದಾಗ ಅದನ್ನ ಡಿನಾಮಿನೇಟರಲ್ಲಿ ಬರಿತೀವಿ. ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೈಕಿಂಗ್ ಟೆನ್ನಿಸ್, ಸೊ ಟೆನ್ನಿಸ್ನ ಲೈಕ್ ಮಾಡೋರು ಎಷ್ಟಿದ್ದಾರೆ 12. ಲೈಕಿಂಗ್ ಫುಟ್ಬಾಲ್ 6, ಲೈಕಿಂಗ್ ಟೆನ್ನಿಸ್ 12. ಸೊ 6 ಡಿವೈಡೆಡ್ ಬೈ 12. 6 and 12 ಯಾವುದರಿಂದ ಡಿವೈಡ್ ಆಗುತ್ತೆ, ಆಬ್ವಿಯಸ್ಲಿ 6 ಟೇಬಲಿಂದ ಡಿವೈಡ್ ಆಗುತ್ತೆ. ಸೊ ಲೆಟ್ ಅಸ್ ರೈಟ್ ಡಿವೈಡ್. 6 1s are 6 and 6 2s are 12. The ratio will become 1/2. So let us write the ratio, that is 1:2. ನೆಕ್ಸ್ಟ್ ಏನು ಕೇಳಿದ್ದಾರೆ, number of students liking cricket to the total number of students. So ratio of, or else I'll write here B question answer. Ratio of number of students liking cricket to the total number of students. ಸೊ ಸೆಂಟೆನ್ಸಲ್ಲಿ ಕೇಳಿದಾಗ ನೀವು ಕೂಡ ಸೆಂಟೆನ್ಸಲ್ಲೇ ಆನ್ಸರ್ ಮಾಡಬೇಕಾಗುತ್ತೆ. ಟು ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಲೈಕಿಂಗ್ ಕ್ರಿಕೆಟ್, ಕ್ರಿಕೆಟ್ನ ಲೈಕ್ ಮಾಡ್ತಿದ್ದ ಸ್ಟೂಡೆಂಟ್ಸ್ ಎಷ್ಟು 12 ಆ್ಯಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 30. ಸೊ ಹಿಯರ್ ಯು ರೈಟ್ ಇಟ್ ಆಸ್ 30. 12 and 30 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ, ಅಗೇನ್ 6 ಇಂದ ಡಿವೈಡ್ ಆಗುತ್ತೆ ಅಲ್ವಾ. 6 2s are 12, 6 5s are 30. ಸೊ 6 2s are 12, 6 5s are 30. 3 ಇಂದನೂ ಡಿವೈಡ್ ಆಗುತ್ತೆ, ಮತ್ತು 2 ಸ್ಟೆಪ್ಪಲ್ಲಿ ಡಿವೈಡ್ ಮಾಡಬೇಕು. ಕಂಪ್ಲೀಟಾಗಿ
ಪ್ರೈಮ್ ನಂಬರ್ಸ್ ಬರೋ ತನಕನೂ ಡಿವೈಡ್ ಮಾಡಬೇಕು. 2 and 5 ಆರ್ ಪ್ರೈಮ್ ನಂಬರ್ಸ್. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ರೇಷಿಯೋ ವಿಲ್ ಬಿಕಮ್ 2:5. ಸೊ ದಿಸ್ ಇಸ್ ದ ಆನ್ಸರ್. And let's take third question. See the figure and find the ratio of number of triangles to the number of circles inside the rectangle. Number of squares to all figure inside the rectangle. Number of circles to all figure inside the rectangle ಅಂತ ಕೇಳಿದೆ. ಸೊ ಫಸ್ಟ್ ಡಯಾಗ್ರಾಮ್ ಬರ್ಕೊಂಡ್ಬಿಡೋಣ, ಆಗ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಅ ರೆಕ್ಟ್ಯಾಂಗಲ್. ಆ ರೆಕ್ಟ್ಯಾಂಗಲ್ಸಲ್ಲಿ ಒಂದಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಇದೆ. ಆ್ಯಂಡ್ ದಿಸ್ ಇಸ್ ಅ ರೆಕ್ಟ್ಯಾಂಗಲ್. ಅಗೇನ್ ಇನ್ನೊಂದು ಟ್ರಯಾಂಗಲ್ ಇದೆ. ಆ್ಯಂಡ್ ಸರ್ಕಲ್. ಹಿಯರ್ ವಿ ಹ್ಯಾವ್ ಒನ್ ಮೋರ್ ಟ್ರಯಾಂಗಲ್. ಸ್ಕ್ವೇರ್. ಇಲ್ಲಿ ಇನ್ನೂ ಒಂದು ಸರ್ಕಲ್ ಇದೆ. ಸೊ ಏನು ಕೇಳಿದ್ದಾರೆ? ಸಿ ದ ಫಿಗರ್ ಆ್ಯಂಡ್ ಫೈಂಡ್ ದ ರೇಷಿಯೋ ಅಂತ ಕೇಳ್ತಿದ್ದಾರೆ. ಎ ಕ್ವೆಶನಿಗೆ ಆನ್ಸರ್ ಏನು? ನಂಬರ್ ಆಫ್ ಟ್ರಯಾಂಗಲ್ಸ್ to the number of circles inside the rectangle. So number of triangles ಎಷ್ಟಿದೆ? 1 2 3. ಸೊ ಅಲ್ಲಿ ಏನು ಹೇಳ್ತಿದ್ದಾರೆ? ರೇಷಿಯೋ ತಗೋಬೇಕು. ರೇಷಿಯೋ ಆಫ್ number of triangles. So number of triangles in the given figure or 1 2 3. ಸೊ ಅದನ್ನ ನ್ಯೂಮರೇಟರಲ್ಲಿ ಬರಿತೀವಿ. ಟು ದ ನಂಬರ್ ಆಫ್ ಸರ್ಕಲ್ಸ್ ಇನ್ಸೈಡ್ ದ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲಲ್ಲಿ ಎಷ್ಟು ಸರ್ಕಲ್ಸ್ ಇದೆ? 1 2. ಸೊ 2 3/2. ಸೊ ರೇಷಿಯೋ ಆಫ್ ನಂಬರ್ ಆಫ್ ಟ್ರಯಾಂಗಲ್ಸ್ ಟು ದ ನಂಬರ್ ಆಫ್ ಸರ್ಕಲ್ಸ್ ಇನ್ಸೈಡ್ ದಟ್ ಟ್ರಯಾಂಗಲ್ ಏನಾಗುತ್ತೆ? 3/2. ಯಾಕೆಂದರೆ ಸರ್ಕಲ್ಸ್ 2 ಇದೆ, ಟ್ರಯಾಂಗಲ್ 3 ಇದೆ. ಸೊ ದ ರೇಷಿಯೋ ವಿಲ್ ಬಿಕಮ್ 3:2. And next B question. Number of squares to the number of circles inside the triangle. So B, number of squares ರೇಷಿಯೋ ಅಂತ ಆ್ಯಡ್ ಮಾಡ್ಕೋಬೇಕು. ರೇಷಿಯೋ ಆಫ್ ನಂಬರ್ ಆಫ್ squares to the number of circles. So this is a square, it is not a rectangle. So number of squares ಎಷ್ಟಿದೆ? ರೇಷಿಯೋ ಆಫ್ ನಂಬರ್ ಆಫ್ ಸ್ಕ್ವೇರ್ಸ್. 1 and 2. Number of squares is 2 and number of circles ಎಷ್ಟಿದೆ? ಇಲ್ಲಿ 1 and 2. Observe the figure. Now ratio of number of circles to the all the figure inside the rectangle. Or ಕೇಳಿರೋದು to the ratio of number of squares to the, sorry ಅಲ್ಲಿ ಕ್ವೆಶನ್ ತಪ್ಪು ಬರ್ಕೊಂಡಿದ್ದೀನಿ. all the figures inside the rectangle ಇರೋ all the figuresನ ಕೇಳಿದ್ದಾರೆ. ಸೊ ಕೌಂಟ್ ಮಾಡಿರಿ. 1 2 3 4 5 6 7. ಸೊ ಟೋಟಲ್ ಫಿಗರ್ಸ್ ಎಷ್ಟಾಯಿತು? 7. ನಂಬರ್ ಆಫ್ ಸ್ಕ್ವೇರ್ಸ್ ಇರೋದು ಎಷ್ಟು? 2. ಸೊ ರೇಷಿಯೋ ವಿಲ್ ಬಿಕಮ್ 2/7. ರೇಷಿಯೋ ಏನಾಗುತ್ತೆ? 2:7. B question. C, ratio of number of circles to all the figure
inside the rectangle. Number of circles ಎಷ್ಟಿದೆ? 2 ಇದೆ. ಸೊ ನ್ಯೂಮರೇಟರಲ್ಲಿ ಬರೀತೀರಿ ಟು ಆಲ್ ದ ಫಿಗರ್ ಇನ್ಸೈಡ್ ದ ರೆಕ್ಟ್ಯಾಂಗಲ್. ಆಲ್ ದ ಫಿಗರ್ಸ್ ಇರಿದ್ರೆ ಅಗೇನ್ ಇಟ್ ವಿಲ್ ಬಿ 7 ಓನ್ಲಿ. ಸೊ 2/7 ದ ರೇಷಿಯೋ ವಿಲ್ ಬಿಕಮ್ 2:7. ಈಸಿ ಇದೆ ನೋಡಿರಿ, ಏನೂ ಇಲ್ಲ, ಜಸ್ಟ್ ಅಲ್ಲಿ ಕ್ವೆಶನಲ್ಲಿರೋ ಸೆಂಟೆನ್ಸ್ನ ಬರಿತೀವಿ, ಜಸ್ಟ್ ಕೌಂಟ್ ಮಾಡಿಕೊಂಡು ಬರೀತಾ ಹೋಗ್ಬೇಕು. ಕ್ವೆಶನ್ನ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್. ಆ್ಯಂಡ್ 4th ಕ್ವೆಶನ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಮೀದ್ and Akhtar in an hour or 9 kilometer and 12 kilometer. Find the ratio of speed of Hamid to the speed of Akhtar ಅಂತ ಕೇಳ್ತಿದ್ದಾರೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಮೀದ್ ಆ್ಯಂಡ್ ಅಖ್ತರ್ನ 9 ಕಿಲೋಮೀಟರ್ ಆ್ಯಂಡ್ 12 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಹಮೀದು ಆ್ಯಂಡ್ ಅಖ್ತರ್ 1 ಅವರಿಗೆ ಎಷ್ಟು ಸ್ಪೀಡ್ ಹೋಗ್ತಾರೆ? ಹಮೀದ್ ಎಷ್ಟು ಹೋಗ್ತಾನೆ? 9 ಕಿಲೋಮೀಟರ್ ಆ್ಯಂಡ್ ಅಖ್ತರ್ ಎಷ್ಟು ಹೋಗ್ತಾನೆ? 12 ಕಿಲೋಮೀಟರ್ ಹೋಗ್ತಾನೆ. ಅವ್ರು ಕೊಟ್ಟಿರೋದೇನು? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. 1 ಅವರಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. ನಮಗೆ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು, ನಾಟ್ ಡಿಸ್ಟೆನ್ಸಿಂದ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ. ಫೈಂಡ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಹಮೀದ್ ಟು ದ ಸ್ಪೀಡ್ ಆಫ್ ಅಖ್ತರ್. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅದನ್ನ ಹೇಗೆ ನಾವು ಸ್ಪೀಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸ್ಪೀಡಿಗೆ ಕನ್ವರ್ಟ್ ಆದಮೇಲೆ ನಾವು ಸ್ಪೀಡಿಂದ ರೇಷಿಯೋ ತೊಗೋಬೇಕು. ಸೊ ಯು ಆಲ್ರೆಡಿ ಲರ್ನ್ಡ್ ಆರ್ ನೀವೇನು ಸೈನ್ಸಲ್ಲಿ ಕಲ್ತಿರ್ಬೋದು, ಇಲ್ಲ ನೆಕ್ಸ್ಟ್ ಬರೋ ಲೆಸನ್ಸಲ್ಲಿ ಕಲಿಬೋದು. ಏನು ಸ್ಪೀಡ್ ಅಂದರೆ ಏನು? ವಾಟ್ ಈಸ್ ಸ್ಪೀಡ್? ಯು ಮೈಟ್ ಹ್ಯಾವ್ ಬಿನ್ ಹರ್ಡ್ ಇನ್ ಯುವರ್ ಡೈಲಿ ಲೈಫ್ ಆಲ್ಸೋ. ಸ್ಪೀಡ್ ಆಫ್ ಬೈಕ್ ಏನು ಹೇಳ್ತೀರಿ? 60 km/h ಅಂತ ಹೇಳ್ತೀರಲ್ವಾ. ಸೊ ಸ್ಪೀಡ್ ಆಫ್ ರಾಕೆಟ್ನ ಎಷ್ಟು ಸ್ಪೀಡಲ್ಲಿ ಹೇಳ್ತೀರಿ? ಅದು ತುಂಬ ಜಾಸ್ತಿ ಸ್ಪೀಡಲ್ಲಿ ಇರುತ್ತೆ. ಸೊ ಸಿಮಿಲರ್ಲಿ ದ ಸ್ಪೀಡ್ನ ಹೇಳಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಏನು ಹೇಳ್ತೀರಿ? 60 km/h ಅಂತ, ಬರೀ 60 ಕಿಲೋಮೀಟರ್ ಅಂತ ಹೇಳಲ್ಲ, 60 km/h ಅಂದರೆ 1 ಅವರಿಗೆ ಆ ಬೈಕು ಏನು ಕವರ್ ಮಾಡುತ್ತೆ? 60 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಅದು ಪ್ರಾಕ್ಟಿಕಲ್ ಮೀನಿಂಗು. ಅವರು ಅದನ್ನೇ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಮೀದ್ ಇನ್ 1 hour. ಸೊ distance traveled by Hamid how much? 9 kilometer. And distance traveled by Akhtar ಅಖ್ತರ್ದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದೆಷ್ಟು? 12 ಕಿಲೋಮೀಟರ್. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಸ್ಪೀಡ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ, ಸ್ಪೀಡ್ ಆಫ್ ಹಮೀದ್. ಸೊ ಸ್ಪೀಡ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳ್ತೀವಿ. ಸೊ ಇದರ ಸ್ಪೀಡ್ ಫಾರ್ಮುಲಾ ಏನು ಅಂದರೆ, ಡಿಸ್ಟೆನ್ಸ್ ಬೈ ಟೈಮ್. ನೀವು ಸೈನ್ಸಲ್ಲಿ ಕಲಿತೀರಿ ಯಾಕೆ ಡಿಸ್ಟೆನ್ಸ್ನ ತೊಗೊಳ್ತೀವಿ, ಯಾಕೆ ಟೈಮ್ನ ತೊಗೊಳ್ತೀವಿ ಅಂತ ನೀವು ಸೈನ್ಸಲ್ಲಿ ನೋಡ್ತೀರಾ. ಸೊ ಡಿಸ್ಟೆನ್ಸ್ ಅಂದರೆ ಏನು? ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದಾನೆ ಅವನು? 9 ಕಿಲೋಮೀಟರ್ನ ಕವರ್ ಮಾಡಿದ್ದಾನೆ. ಸೊ ದಟ್ ಈಸ್ 9 ಕಿಲೋಮೀಟರ್. ಟೈಮ್ ಎಷ್ಟು ತೊಗೊಂಡಿದ್ದಾನೆ? 9 ಕಿಲೋಮೀಟರ್ನ ಕವರ್ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಂಡಿದ್ದಾನೆ? 1 hour. ಸೊ ಇಲ್ಲಿ 1 hour ಅಂತ ಬರಿತೀರಿ. ಸೊ ಸ್ಪೀಡ್ ಆಫ್ ಹಮೀದ್ ಏನಾಗುತ್ತೆ? 9 km/1 hour ಅಂದರೆ 9/1. 1 9s 9 ಡಿವೈಡ್ ಮಾಡ್ತೀವಿ. 1 9s 9. ಸೊ 9 km/h. ಇದನ್ನ ಓದೋದು ಹೆಂಗೆ ಓದ್ತೀವಿ? ಪರ್. ಆ ಲೈನ್ನ ಏನಂತ ಓದ್ತೀವಿ? ಪರ್ ಅಂತ ಓದ್ತೀವಿ. 9 km/h. ಸೊ ಏನು ಇಂಡಿಕೇಟ್ ಮಾಡುತ್ತೆ? ಅದು ಸ್ಪೀಡ್ನ ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್, ಸ್ಪೀಡ್ ಆಫ್ Akhtar distance by time. ಅಖ್ತರ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾನೆ? 12 ಕಿಲೋಮೀಟರ್. ಎಷ್ಟು ಟೈಮ್ ತಗೊಳ್ತಾನೆ? 1 hour. ಸೊ
12 ಕಿಲೋಮೀಟರ್ ಡಿವೈಡೆಡ್ ಬೈ 1 hour ಅಂದರೆ ಸ್ಪೀಡ್ ಎಷ್ಟಾಯಿತು? ಅಗೇನ್ 1 12 12. ಅಕಸ್ಮಾತ್ ಇಲ್ಲಿ 2 hours ಅಂತಿದ್ರೆ ನಾವೇನು ಮಾಡ್ತೀವಿ? 2 6 12 ಅಂತ ತೊಗೊಳ್ತೀವಿ. 1 ಇದೆ ಅಲ್ವಾ, 1 12 12. ಸೊ ಅಗೇನ್ ಇಟ್ ವಿಲ್ ಬಿಕಮ್ 12 ಕಿಲೋಮೀಟರ್ ಪರ್ ಅವರ್. ಇದು ಕೊಟ್ಟಿರೋದು ಡಿಸ್ಟೆನ್ಸ್, ಈಗ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಸ್ಪೀಡ್. ಸೊ ಏನು ಫೈನಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ರೇಷಿಯೋ ಆಫ್ ಸ್ಪೀಡ್ ಆಫ್ ಅಮೀಡ್ ಟು ದ ಸ್ಪೀಡ್ ಆಫ್ ಅಖ್ತರ್. ದೇರ್ಫೋರ್ ರೇಷಿಯೋ ಆಫ್ ಸ್ಪೀಡ್ ಆಫ್ ಹಮೀದ್ ಟು ಅಖ್ತರ್. ಏನಿದೆ ಫಸ್ಟ್ ಇರೋದು ಯಾರ್ದು? ರೇಷಿಯೋ ಆಫ್ ಹಮೀದ್. ಹಮೀದಿನ ಸ್ಪೀಡ್ ಎಷ್ಟಿದೆ? 9 ಕಿಲೋಮೀಟರ್ ಪರ್ ಅವರ್. ಆರ್ 9 ಅಂತ ಅಷ್ಟೇ ಬರ್ಕೊಂಡ್ರೆ ಸಾಕು. ಯಾವಾಗಲೂ ರೇಷಿಯೋ ಬರಿಬೇಕಾದ್ರೆ ಯೂನಿಟ್ ಬರ್ಕೊಳ್ಳಲ್ಲ, ಯಾಕಂದರೆ ಒಂದೇ ಯೂನಿಟ್ಸೇ ಇರುತ್ತೆ, ಅದಕ್ಕೋಸ್ಕರ 9 ಡಿವೈಡೆಡ್ ಬೈ 12. ಸೊ 9 ಡಿವೈಡೆಡ್ ಬೈ 12. 9 and 12 ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ ಫ್ರಮ್ 3. ಸೊ 3 3s are 9 and 3 4s are 12. The ratio will become 3/4. Ratios ಏನಾಗುತ್ತೆ? 3:4. ಸೊ 3/4 ಅಂದರೆ ಫ್ರ್ಯಾಕ್ಷನ್, 3:2. ರೀಡ್ ಮಾಡೋದು ಗೊತ್ತಿರಬೇಕು. 3:4 ಇಟ್ ಈಸ್ ದ ರೇಷಿಯೋ. ಆ್ಯಂಡ್ ಲೆಟ್ ಅಸ್ ಟೇಕ್ 5th ಕ್ವೆಶನ್. ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳ್ತಿದ್ದಾರೆ. ಸೊ ಹೆಂಗೆ ನಾವು ಬ್ಲ್ಯಾಂಕ್ನ ಫಿಲ್ ಮಾಡಬೇಕು? ಆರ್ ದಿಸ್ ಈಕ್ವಲೆಂಟ್ ರೇಷಿಯೋಸ್ ಅಂತ ಕೇಳ್ತಾರೆ. ಸೊ ಲೆಟ್ ಅಸ್ ಸಿ ದ 5th ಕ್ವೆಶನ್. ಹೆಂಗೆ ಆ ಬ್ಲ್ಯಾಂಕ್ನ ಫಿಲ್ ಮಾಡೋದು ನೋಡೋಣ. (15 by 18) is equals to 6, that is equals to 10. This is equals to 25. Sorry, here we have 30. So all these equivalent ratios ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್, ಹೌದಾ? ಇದು ಒಂದು ಫ್ರ್ಯಾಕ್ಷನ್. ಇಲ್ಲಿ ಈಕ್ವಲ್ ಯೂಸ್ ಮಾಡಿದ್ದಾರೆ ಅಂದರೆ ಅದು ಈಕ್ವಲ್ ಫ್ರ್ಯಾಕ್ಷನ್ಸ್ ಅಂತ ಅರ್ಥ. ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಆಗಿದ್ರೆ ದಟ್ ಈಸ್ ಆಬ್ವಿಯಸ್ಲಿ ಈಕ್ವಲೆಂಟ್ ರೇಷಿಯೋ. ಅವರು ಏನು ಹೇಳ್ತಿದ್ದಾರೆ? ಈಕ್ವಲೆಂಟ್ ರೇಷಿಯೋಸ್ ಅಂತ ಕೇಳ್ತಾರೆ. ಸೊ ಇವು ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಆಗಿರೋದಕ್ಕೆ ನಾವು ಈಕ್ವಲ್ ಸಿಂಬಲ್ ಯೂಸ್ ಮಾಡಿದ್ವಿ. ಈಕ್ವಲ್ ಫ್ರ್ಯಾಕ್ಷನ್ಸ್ ಆದಮೇಲೆ ಅದು ಈಕ್ವಲೆಂಟ್ ರೇಷಿಯೋಸ್ ಕೂಡ ಆಗುತ್ತೆ. ಸೊ 15/18 6. ಇಲ್ಲಿ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಈ ಬ್ಲ್ಯಾಂಕಲ್ಲಿ ಏನು ಫಿಲ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ಈ ಎರಡರ ಮಧ್ಯೆ ಯಾವ ರಿಲೇಷನ್ ಇದೆ ಚೆಕ್ ಮಾಡಬೇಕು. ಸೊ 18ಇಂದ 6 ಕಡಿಮೆ ಆಗಿದೆ ಅಲ್ವಾ? ದ ವ್ಯಾಲ್ಯೂ ಆಫ್ ನಂಬರ್ ಹಿಯರ್ ಡಿಕ್ರೀಸ್. 18 in 6 ಅಂದರೆ ಡಿಕ್ರೀಸ್ ಆಗುತ್ತೆ. ವ್ಯಾಲ್ಯೂ ಆಫ್ ನಂಬರ್ ಡಿಕ್ರೀಸ್ ಆಗುತ್ತೆ ಅಂದರೆ ಅಲ್ಲಿ ಯಾವಾಗಲೂ ನಾವು ಡಿವಿಷನ್ನ ಯೂಸ್ ಮಾಡಿರ್ತೀವಿ. ಸೊ 18ನ 6ಇಂದ ಡಿವೈಡ್ ಮಾಡಿರಿ. 18ನ 6ಇಂದ ಡಿವೈಡ್ ಮಾಡಿರಿ. 6 3s are 18, ಹೌದಲ್ವಾ? 6 3s are 18 ಆಗುತ್ತೆ. ಸೊ 18ನ 3ಇಂದ ಡಿವೈಡ್ ಮಾಡಿ ನೋಡ್ರಿ. ಇವಾಗ ಜಸ್ಟ್ ಇಲ್ಲಿ ಬರೀತೀನಿ ಅಷ್ಟೇ ನಾನು. 18ನ 3ಇಂದ ಡಿವೈಡ್ ಮಾಡಿರಿ. 3 6 are 18. ಇಲ್ಲಿ 3 ಯಾಕೆ ಬಂತು ಗೊತ್ತಾಯ್ತಾ? ಯಾಕೆ ಅಂದರೆ 18ನ 6ಇಂದ ಡಿವೈಡ್ ಮಾಡಿದರೆ 3. ಸೊ ಇಲ್ಲಿ ಯಾವ ನಂಬರ್, ಇಲ್ಲಿಂದ ಇಲ್ಲಿಗೆ ಡಿವಿಷನ್ ಮಾಡಿದರೆ 6 ಬರುತ್ತೆ ಅಂತ ಗೊತ್ತಾಯಿತು. ಯಾವ ನಂಬರಿಂದ ಡಿವಿಷನ್ ಮಾಡಬೇಕು ಅಂತ ತಿಳ್ಕೋಬೇಕು ಅಂದರೆ ನಾವು 18ನ 6ಇಂದ ಡಿವೈಡ್ ಮಾಡಬೇಕು. ಸೊ 6 3s are 18. ಅದಕ್ಕೋಸ್ಕರ ನಾವು 18ನ 3ಇಂದ ಡಿವೈಡ್ ಮಾಡ್ತೀವಿ. ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ದು ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಏನು ಈಕ್ವಲೆಂಟ್ ಫ್ರ್ಯಾಕ್ಷನ್ ಕಾನ್ಸೆಪ್ಟ್ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು, ಡಿವಿಷನ್ ಮಾಡಿದ್ರೆ ಸೇಮ್ ನಂಬರಿಂದ ಡಿವಿಷನ್ ಮಾಡಬೇಕು. ಸೊ ಇಲ್ಲಿ 3ಇಂದ ಡಿವೈಡ್ ಮಾಡಿದ್ದೀರಿ ಅಂದರೆ ಇಲ್ಲೂ ಕೂಡ 3ಇಂದನೇ ಡಿವೈಡ್ ಮಾಡ್ತೀರಾ. ಸೊ 15ನ 3ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 15ನ 3ಇಂದ ಡಿವೈಡ್ ಮಾಡಿದ್ರೆ 5. 3 5s are 15. 3 ಟೇಬಲ್ ಬರುತ್ತೆ ಅಲ್ವಾ? 3 5s are 15. ಸೊ ಹಿಯರ್ ವಿ ಹ್ಯಾವ್ 5. ಆ್ಯಂಡ್ ಇಲ್ಲಿ ಚೆಕ್ ಮಾಡಿರಿ. 5ಇಂದ 10ಗೆ ಹೆಂಗೆ ಹೋಗ್ತೀವಿ ನಾವು? 5ಇಂದ 10 ಬರಬೇಕು ಅಂದರೆ ಏನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ.
ಹೌದಲ್ವಾ? 5ಇಂದ ವ್ಯಾಲ್ಯೂ ಆಫ್ ನಂಬರ್ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದರೆ ಮಲ್ಟಿಪ್ಲೈ ಮಾಡ್ತೀವಿ, ಡಿಕ್ರೀಸ್ ಆದರೆ ಡಿವಿಷನ್ ಮಾಡ್ತೀವಿ. ಸೊ 5ಇಂದ 10 ಹೆಂಗೆ ಬರುತ್ತೆ? 5 2s 10, 5 ಇಂಟು 2, 5 2s 10. ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಇಲ್ಲೂ ಕೂಡ ಮಲ್ಟಿಪ್ಲೈಡ್ ಬೈ 2 ಮಾಡಬೇಕು. ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು, ಅದೇ ನಂಬರಿಂದನೇ ಮಲ್ಟಿಪ್ಲೈ ಮಾಡಿ. 6 2s 12. ಗೊತ್ತಾಯ್ತಾ? ಸೊ ಇನ್ನು ಏನು ಕೇಳಿದ್ದಾರೆ? ಅಲ್ಲಿ 30 ಇದೆ. ಸೊ 12ಇಂದ ನಾವು 12ಇಂದ ಯಾವುದೇ ನಂಬರ್ನ ಡಿವೈಡ್ ಮಾಡಿದ್ರು 30 ಬರಲ್ಲ, ಮಲ್ಟಿಪ್ಲೈ ಮಾಡಿದ್ರು 30 ಬರಲ್ಲ. ಸೊ ಏನು ಮಾಡ್ತೀವಿ ಅಂದರೆ 12ಇಂದ ಚೆಕ್ ಮಾಡಲ್ಲ, ಈ 6ಇಂದ ಚೆಕ್ ಮಾಡಿ ನೋಡ್ರಿ. 6 5s 30 ಬರುತ್ತಾ? 6ಇಂದ 30 ಹೆಂಗೆ ಬರುತ್ತೆ? 6ಗೆ ನಾವು 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ಸೊ 6 5s 30, 6 ಇಂಟು 5, 6 5s 30. ಇಲ್ಲಿ 5ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಕೂಡ 5ಇಂದನೇ ಮಲ್ಟಿಪ್ಲೈ ಮಾಡಿ. 5 5s 25. ಸೊ ಈ ಬ್ಲ್ಯಾಂಕಲ್ಲಿ ಏನು? 25. ಸೊ ಇವೆಲ್ಲ ಈಕ್ವಲೆಂಟ್ ರೇಷಿಯೋಸ್ ಹೌದಾ ಅಂತ ಕೇಳ್ತಾರೆ. ಹೌದಲ್ವಾ? ಯಾಕೆಂದರೆ ಸೊ ಈ 5/6ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಇದೆಲ್ಲ ಬೇಕಾದ್ರೆ ಚೆಕ್ ಮಾಡಿ ನೋಡಿರಿ. ನಿಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೆಯೋದು ಗೊತ್ತಿದೆ ಅಲ್ವಾ ಎಲ್ರಿಗೂ? ಸೊ ಸೇಮ್ ನಂಬರಿಂದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಸೊ 2ಕ್ಕೂ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 2s 10, 6 2s 12. ಆ್ಯಂಡ್ ಹಿಯರ್ 3ಇಂದ ನೆಕ್ಸ್ಟ್ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 3s 15, 6 3s 18. ಇಲ್ಲಿ ನೋಡಿರಿ 15/18 ಬಂತು, 10/12 ಬಂತು. ಅದೇ ಥರ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 4s 20 ಆ್ಯಂಡ್ 6 3s 18. ಸೊ ಇದೇ ಥರನೇ 6 4s 24. ಹಿಂಗೆ ನೀವು ಮಾಡ್ಕೊಳ್ತಾ ಹೋದರೆ 5 5s 25, 6 5s 30. ಇವೆಲ್ಲ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಬರ್ತಿದೆ. ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಆದಮೇಲೆ ಅವೆಲ್ಲ ಏನಾಗುತ್ತೆ? ಈಕ್ವಲೆಂಟ್ ರೇಷಿಯೋಸ್ ಆಗುತ್ತೆ. ದೇರ್ಫೋರ್ ದೀಸ್ ಆರ್ ಆಲ್ ಈಕ್ವಲೆಂಟ್ ರೇಷಿಯೋಸ್. So this is the solution for 5th question. Thank you students. Let's discuss remaining problems in the next class. Thank you.